ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ US ಪೂಜಾ KMC ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು ನಾವು ಹಿರಿಯರಲ್ಲಿ ಅಂದರೆ ಸುಮಾರು 65-70 ವರ್ಷ ಮೇಲ್ಪಟ್ಟವರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ದಂತ ಸಮಸ್ಯೆಗಳು ಯಾವುವು ಮತ್ತೆ ಅವರು ಹೇಗೆ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂಬುದರ ಕುರಿತು ತಿಳಿದುಕೊಳ್ಳೋಣ. ಹಿರಿಯರಲ್ಲಿ ಹೆಚ್ಚಾಗಿ ದಂತ ಆರೋಗ್ಯವನ್ನು ನಿರ್ಲಕ್ಷಿಸುವಂತಹ ಪ್ರವೃತ್ತಿ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಆದರೆ ನಾವೆಲ್ಲರೂ ತಿಳಿದುಕೊಳ್ಬೇಕಾದಂತಹ ವಿಷಯ ಏನಂತ ಹೇಳಿದ್ರೆ, ನಮ್ಮ ದೇಹದ ಆರೋಗ್ಯಕ್ಕೂ ಮತ್ತು ನಮ್ಮ ಬಾಯಿಯ ಆರೋಗ್ಯಕ್ಕೂ ಒಂದು ರೀತಿಯಾದಂತಹ ಅವಿನಾಭಾವ ಸಂಬಂಧ ಇದೆ ಅಂತಾನೆ ಹೇಳಬಹುದು. ನಮ್ಮ ದೇಹದ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದು ನಮ್ಮ ಬಾಯಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಅಂತೆಯೇ ನಮ್ಮ ಬಾಯಿಯ ಆರೋಗ್ಯದಲ್ಲಿ ಕೂಡ ಏನಾದರೂ ಸಮಸ್ಯೆ ಇದ್ದಾಗ ಅದು ನಮ್ಮ ದೇಹದ ಆರೋಗ್ಯಕ್ಕೆ ಪರಿಣಾಮ ಬೀರ್ತದೆ. ಹಾಗಾದ್ರೆ ಹಿರಿಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ದಂತ ಸಮಸ್ಯೆಗಳು ಯಾವುವು ಅಂತ ಹೇಳಿದ್ರೆ, ಫಸ್ಟ್ ಒನ್ ಹಲ್ಲು ಹುಳುಕಾಗುವಂಥದ್ದು. ನಮ್ಮ ಆಹಾರ ಸೇವನಾ ಪದ್ಧತಿಯಿಂದ ಕೆಲವೊಂದು ಬಾರಿ ಸಿಹಿ ತಿಂಡಿಗಳನ್ನು ನಾವು ತಿಂದು ಹಲ್ಲುಗಳನ್ನು ಸರಿಯಾಗಿ ಸ್ವಚ್ಛ ಮಾಡದೇ ಇರುವ ಕಾರಣ ಕೂಡ, ಹಾಗೂ ಬಾಯಿಯಲ್ಲಿ ಎಂಜಲಿನ ಅಂಶ ಕಡಿಮೆಯಾದಾಗ ಹಲ್ಲುಗಳು ಹುಳುಕಾಗ್ತದೆ. ಹಿರಿಯರಲ್ಲಿ ನಾವು ಹೆಚ್ಚಾಗಿ ರೂಟ್ ಕೇರೀಸ್ ಅಂತ ಹೇಳ್ತೇವೆ, ಅಂದ್ರೆ ಹಲ್ಲಿನ ಬೇರಿನಲ್ಲಿ ಹುಳುಕಾಗುವುದನ್ನ ಹೆಚ್ಚಾಗಿ ನಾವು ಕಾಣ್ತೇವೆ. ಎರಡನೇದು ಅಂತ ಹೇಳಿದ್ರೆ ಬಸಡಿನ ಸಮಸ್ಯೆ ಮತ್ತು ಹಲ್ಲು ಸಡಿಲವಾಗುವುದು. ಇದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಮೊದಲೆಲ್ಲ ಜನರಲ್ಲಿ ಅಷ್ಟೊಂದು ಕ್ಲೀನಿಂಗ್ ಬಗ್ಗೆ ಅರಿವು ಇರಲಿಲ್ಲ. ಹಲ್ಲು ಕ್ಲೀನಿಂಗ್ ಮಾಡಿಸಿಕೊಂಡ್ರೆ ಹಲ್ಲುಗಳು ಲೂಸ್ ಆಗ್ತದೆ, ಹಲ್ಲುಗಳು ಅಲ್ಲಾಡ್ಲಿಕ್ಕೆ ಪ್ರಾರಂಭವಾಗ್ತದೆ ಅಂತ ಎಲ್ಲರೂ ಕೂಡ ಭಾವಿಸ್ತಾ ಇದ್ರು. ಹಾಗಾಗಿ ಹಲ್ಲುಗಳ ಕ್ಲೀನಿಂಗ್ ಅನ್ನ ಮಾಡಿಸ್ತಿರ್ಲಿಲ್ಲ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಹಲ್ಲುಗಳಲ್ಲಿ ಡೆಪಾಸಿಟ್ಸ್ ಗಳಾಗ್ತದೆ. ಈ ಡೆಪಾಸಿಟ್ಸ್ ಗಳನ್ನು ನಾವು ಬ್ರಷ್ ನಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಡೆಪಾಸಿಟ್ಸ್ ಗಳು ಗಟ್ಟಿಯಾಗಿ ಕ್ಯಾಲ್ಕುಲಸ್ ಅಂತ ನಾವು ಹೇಳ್ತೇವೆ, ಕ್ಯಾಲ್ಕುಲಸ್ ಆಗ್ತದೆ. ಈ ಕ್ಯಾಲ್ಕುಲಸ್ಗಳಲ್ಲಿ ಬ್ಯಾಕ್ಟೀರಿಯಾಗಳಿರ್ತವೆ. ಈ ಬ್ಯಾಕ್ಟೀರಿಯಾಗಳು ಹಲ್ಲಿನ ಎಲುಬಿನ ಅಂಶವನ್ನ ಕಡಿಮೆ ಮಾಡಿಕೊಂಡು ಬರ್ತದೆ. ಹಾಗಾಗಿ ಕೆಲವರಲ್ಲಿ ಇನ್ಫೆಕ್ಷನ್ ಆಗ್ತದೆ, ಇನ್ನು ಕೆಲವರಲ್ಲಿ ಏನಾಗ್ತದೆ ಹೇಳಿದ್ರೆ ಹಲ್ಲುಗಳು ಸಡಿಲವಾಗಿ ತನ್ನಷ್ಟಕ್ಕೆ ಬಿದ್ದು ಹೋಗ್ತವೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಡ್ರೈ ಮೌತ್ ಅಂತ ಹೇಳ್ತೇವೆ ನಾವು, ಬಾಯಿ ಒಣಗುವಿಕೆ. ಕೆಲವೊಂದು ಔಷಧಿಗಳ ಪರಿಣಾಮವಾಗಿ, ಅಂದ್ರೆ ಕೆಲವೊಂದು ಸಿಸ್ಟಮಿಕ್ ಕಂಡೀಷನ್ಸ್ಗೆ ವಯಸ್ಸಾದಂತೆ ಔಷಧಿಗಳೆಲ್ಲ ಇರ್ತದೆ. ಈ ಔಷಧಿಗಳ ಪರಿಣಾಮವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಬಾಯಿಯಲ್ಲಿ ತೇವಾಂಶ ಕಡಿಮೆ ಆಗ್ತದೆ. ಅಂದ್ರೆ ಬಾಯಿಯಲ್ಲಿ ಎಂಜಲಿನ ಅಂಶ ಕಡಿಮೆಯಾದಾಗ ಬಾಯಿ ಉರಿ ಬರುವುದು, ಬಾಯಿ ಒಣಗುವಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಕೆಲವರು ಹೇಳ್ತಾರೆ ಬಾಯಿಯ ದುರ್ವಾಸನೆ ಅಂದ್ರೆ ಬ್ಯಾಡ್ ಬ್ರೆತ್ ಅಂತ ಹೇಳ್ತಾರೆ. ಇದು ಯಾಕೆ ಅಂತ ಹೇಳಿದ್ರೆ, ಒಂದು ಬಾಯಿ ಸ್ವಚ್ಛ ಇರದೇ ಇರುವ ಕಾರಣ ಕೂಡ ಹೌದು. ಕೆಲವೊಂದು ಸತಿ ಏನಾಗ್ತದೆ ಹೇಳಿದ್ರೆ ಹಲ್ಲುಗಳಲ್ಲಿ ತುಂಬಾ ಹುಳುಕಿದ್ದಾಗ ಕೂಡ ಬಾಯಿ ದುರ್ವಾಸನೆ ಬರುವಂತಹ ಸಾಧ್ಯತೆ ಇದೆ. ಬಟ್ ಇದು ಖಾಲಿ ನಮ್ಮ ಬಾಯಿಯ ಆರೋಗ್ಯಕ್ಕೆ ಮಾತ್ರ ಸೀಮಿತವಲ್ಲ. ಕೆಲವೊಂದು ಬಾರಿ ನಮ್ಮ ದೇಹದ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಿರಬಹುದು, ಅಥವಾ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ, ಅಂದ್ರೆ ಶ್ವಾಸಕೋಶದ ಸಮಸ್ಯೆ ಇದ್ದಾಗ ಕೂಡ ಈ ಸಮಸ್ಯೆ ಕಂಡು ಬರ್ತದೆ. ಮೊದಲೆಲ್ಲ ಹಲ್ಲುಗಳನ್ನು ತುಂಬಾ ಗಟ್ಟಿಯಾಗಿ ಉಜ್ತಿದ್ರು. ಯಾಕಂತ ಹೇಳಿದ್ರೆ ಹಲ್ಲುಗಳು ಬಿಳಿ ಆಗ್ತದೆ ಅನ್ನುವ ಒಂದು ಭಾವನೆ ಇತ್ತು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಗಚ್ಚಿ ಬೀಳ್ತದೆ. ವಸಡಿನ ಮತ್ತೆ ಹಲ್ಲಿನ ಮಧ್ಯೆ ಒಂದು ಗಚ್ಚಿ ಬೀಳ್ತದೆ. ಈ ಗಚ್ಚಿಗಳಿಂದ ಸೆನ್ಸೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಇದನ್ನು ನಾವು ಎಬ್ರೇಷನ್ ಅಂತ ಹೇಳ್ತೇವೆ. ಇನ್ನೊಂದೇನಂತ ಹೇಳಿದ್ರೆ ದವಡೆ ಸಂಧಿ ನೋವು ಅಂತ ಹೇಳ್ತೇವೆ, ಅಂದ್ರೆ TMJ ಪೇನ್. ಟೆಂಪೊರೊಮ್ಯಾಂಡಿಬ್ಯುಲರ್ ಜಾಯಿಂಟ್ ಅಂತ ಒಂದು ಜಾಯಿಂಟ್ ಇದೆ. ಈ ಜಾಯಿಂಟ್ ನಮಗೆ ಬಾಯನ್ನು ಓಪನ್ ಮಾಡಲಿಕ್ಕೆ ಮತ್ತೆ ಕ್ಲೋಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ವಯಸ್ಸಾದಂತೆ ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ಕೆಲವೊಂದು ಎಲುಬಿನ ಸಮಸ್ಯೆ ಇದ್ದಾಗ ಈ ಜಾಯಿಂಟ್ಗಳಲ್ಲಿ ಪೇನ್ ಸ್ಟಾರ್ಟ್ ಆಗ್ತದೆ. ಅಷ್ಟೇ ಅಲ್ಲ, ಕೆಲವು ಸತಿ ಜಗಿಯುವ ಹಲ್ಲುಗಳನ್ನು ನಾವು ಯಾವುದೇ ಒಂದು ಕಾರಣಾಂತರವಾಗಿ ತೆಗೆದಿದ್ರೆ ಅಥವಾ ತನ್ನಷ್ಟಕ್ಕೆ ಅದು ಬಿದ್ದು ಹೋಗಿದ್ರೆ ಅದನ್ನು ನಾವು ರಿಪ್ಲೇಸ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿರಿ. ಆಗ ಏನಾಗ್ತದೆ ಹೇಳಿದ್ರೆ ಈ ಜಾಯಿಂಟ್ ಪೇನ್ ಕಾಣಿಸಿಕೊಳ್ತದೆ. ನಾನೀಗ ಹೇಳಿದ್ದೆ ಹಲ್ಲುಗಳನ್ನ ಕೆಲವೊಂದು ಕಾರಣಾಂತರವಾಗಿ ನಾವು ತೆಗೆಸಿರ್ತೇವೆ, ಅದನ್ನ ರಿಪ್ಲೇಸ್ ಮಾಡೋದಿಲ್ಲ ಅಂತ ಹೇಳಿ. ಆಗ ಇನ್ನೊಂದು ಸಮಸ್ಯೆ ಉಂಟಾಗ್ತದೆ. ಅದೇನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಕೆಳಗಿನ ಹಲ್ಲುಗಳನ್ನ ತೆಗೆದಿದ್ದೇವೆ ಅಂತ ಅನ್ಕೊಳ್ಳಿ, ಮೇಲಿನ ಹಲ್ಲುಗಳು ಆಗ ಜಾರ್ತದೆ. ಅದನ್ನ ನಾವು ಸುಪ್ರಾ ಇರಪ್ಷನ್ ಅಂತ ಹೇಳ್ತೇವೆ. ಮೇಲಿನ ಹಲ್ಲು ಜಾರಿ ನಮ್ಮ ಕೆಳಗಿನ ವಸಡಿಗೆ ಅದು ಗಾಯ ಮಾಡ್ತದೆ. ಬಹಳ ಸಮಯದಿಂದ ಕೆಲವೊಂದು ಕೆಟ್ಟ ಅಭ್ಯಾಸಗಳನ್ನು ಅಳವಡಿಸಿಕೊಂಡಿದ್ದಲ್ಲಿ, ಅಂದ್ರೆ ಧೂಮಪಾನ, ತಂಬಾಕು ಸೇವನೆ ಇತ್ಯಾದಿ ಅಭ್ಯಾಸಗಳನ್ನು ಹೊಂದಿದ್ದಲ್ಲಿ ಕೆಲವೊಂದು ನಕಾರಾತ್ಮಕ ಬದಲಾವಣೆಗಳನ್ನು ನಾವು ಬಾಯಲ್ಲಿ ಕಾಣ್ತೇವೆ. ಬಾಯಿಯ ಕ್ಯಾನ್ಸರ್ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಇದು ಎಡೆ ಮಾಡಿ ಕೊಡ್ತದೆ.
ಈಗ ಎಷ್ಟೆಲ್ಲ ನಾನು ಸಮಸ್ಯೆಗಳನ್ನೆಲ್ಲ ಹೇಳಿದೆ, ದಂತ ಸಮಸ್ಯೆಗಳು, ಇದು ಕೇವಲ ಹಿರಿಯರಿಗೆ ಮಾತ್ರ ಸೀಮಿತ ಅಲ್ಲ. ಇದು ಹಿರಿಯರಲ್ಲಿ ಅಧಿಕವಾಗಿ ಕಂಡ್ರೂ ಕೂಡ ಈಗ ಮಧ್ಯವಯಸ್ಕರಲ್ಲೂ ಕೂಡ ನಾವು ಈ ದಂತ ಸಮಸ್ಯೆಗಳನ್ನ ಕಾಣ್ತೇವೆ. ಹಾಗಾದ್ರೆ ಹೇಗೆ ನಾವು ಬಾಯಿಯ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು, ಹೇಗೆ ಹಿರಿಯರು ತಮ್ಮ ಹಲ್ಲಿನ ಆರೈಕೆಯನ್ನ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಬಾಯಿಯ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂಥದ್ದು. ಅಂದ್ರೆ 2 ಬಾರಿ ಬ್ರಷ್ ಮಾಡುವಂಥದ್ದು, ಹಾಗೆ ಸಾಫ್ಟ್ ಬ್ರಷ್ ಅನ್ನ ಯೂಸ್ ಮಾಡುವಂಥದ್ದು. ಬಾಯಿಯಲ್ಲಿ ಕೇವಲ ಹಲ್ಲುಗಳು ಮಾತ್ರ ಅಲ್ಲ, ನಾಲಗೆ ಕೂಡ ಇದೆ, ಅದರಿಂದ ನಾಲಗೆಯನ್ನು ಕೂಡ ಚಂದ ನಾವು ಟಂಗ್ ಕ್ಲೀನರ್ನಿಂದ ಕ್ಲೀನ್ ಮಾಡುವಂಥದ್ದು. ವಾರಕ್ಕೊಮ್ಮೆ ಉಗುರು ಬಿಸಿ ನೀರಿಗೆ ಉಪ್ಪು ಹಾಕಿ ರಿನ್ಸ್ ಮಾಡುವಂಥದ್ದು. ಅದರ ಒಟ್ಟಿಗೆ ಆರೋಗ್ಯಕರ ಆಹಾರ ಸೇವನೆಯನ್ನ ಕೂಡ ನಾವು ಮಾಡಬೇಕು. ನಾನು ಆಗ ಬಾಯಿಯ ಒಣಗುವಿಕೆ ಅಂತ ಹೇಳಿದ್ದೆ. ಈ ಸಮಸ್ಯೆ ಇದ್ದವರು ಪದೇ ಪದೇ ಸ್ವಲ್ಪ ನೀರಿನ ಅಂಶವನ್ನ ಸೇವನೆ ಮಾಡಬೇಕು. ಅದರ ಒಟ್ಟಿಗೆ 6 ತಿಂಗಳಿಗೊಮ್ಮೆ ದಂತ ವೈದ್ಯರ ಬಳಿ ಹೋಗಿ ದಂತ ತಪಾಸಣೆಯನ್ನ ಮಾಡಿಸ್ಕೊಳ್ಬೇಕು. ಹೆಚ್ಚಾಗಿ ಹಿರಿಯರು ಏನ್ ಭಾವಿಸ್ತಾರೆ ಅಂತ ಹೇಳಿದ್ರೆ, ನನಗೆ ಇನ್ನು ಹಲ್ಲುಗಳು ಯಾಕೆ ಬೇಕು, ಚಂದಕ್ಕೇನು ಬೇಕಾಗಿಲ್ಲ ಅಂತ ಭಾವಿಸ್ತಾರೆ. ಆದ್ರೆ ಹಲ್ಲುಗಳು ಕೇವಲ ಸೌಂದರ್ಯ ಪ್ರಜ್ಞೆಯಿಂದ ಮಾತ್ರ ಅಲ್ಲ, ನಮಗೆ ಆಹಾರ ಜಗಿಯಲು ಕೂಡ ಹಲ್ಲುಗಳು ಬೇಕಾಗ್ತದೆ. ಆದ್ರಿಂದ ಹಲ್ಲುಗಳು ಇಲ್ಲದೆ ಇದ್ದಾಗ ನಾವು ಕೃತಕ ಹಲ್ಲುಗಳನ್ನ ಇಡಬಹುದು. ಈಗ ನೀವು ಡೆಂಟಿಸ್ಟ್ ಹತ್ರ ಹೋದ್ರೆ ಅವರು ಕೆಲವು ಆಪ್ಷನ್ಸ್ ಕೊಡ್ತಾರೆ. ಈಗ ಎಲ್ಲ ಹಲ್ಲುಗಳು ಹೋಗಿದ್ರೆ ನಾವಾಗ ಹಲ್ಲಿನ ಫುಲ್ ಸೆಟ್ ಅನ್ನ ಮಾಡಿ ಕೊಡ್ತೇವೆ. ಇದನ್ನೇನ್ ಮಾಡ್ಬೇಕು ಹೇಳಿದ್ರೆ, ನಾವು ದಿವಸ ತೆಗೆದು ಕ್ಲೀನ್ ಮಾಡಿ ಮತ್ತೆ ಹಾಕೊಳ್ಳುವಂಥದ್ದು. ಅದೇ ತರ ಕೆಲವೊಂದು ಹಲ್ಲುಗಳು ಹೋಗಿರ್ತದೆ, ಕೆಲವು ಹಲ್ಲುಗಳು ಗಟ್ಟಿ ಇರ್ತದೆ ಅಂತ ಅನ್ಕೊಳ್ಳಿ. ಆಗ ನಾವು ಎಲ್ಲೆಲ್ಲಿ ಹಲ್ಲು ಹೋಗಿದೆ ಅಲ್ಲಿಗೆ ಕೂಡ ಸೆಟ್ ಮಾಡಿ ಕೊಡ್ಲಿಕ್ಕೆ ಬರ್ತದೆ. ಇದನ್ನು ಕೂಡ ಹಾಗೆ ನಾವು ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಳುವಂಥದ್ದು. ಅದೇ ಕೆಲವರಿಗೆ ಫಿಕ್ಸ್ಡ್ ಆಪ್ಷನ್ಸ್ ಬೇಕು ಅಂತ ಹೇಳಿ, ಅಂದ್ರೆ ತೆಗಿಲಿಕ್ಕೆ ಬೇಡ, ಅವರಿಗೆ ಅದು ಫಿಕ್ಸ್ಡ್ ಆಗಿರ್ಬೇಕು ಅಂತ ಆದ್ರೆ ಪಕ್ಕದ ಹಲ್ಲುಗಳ ಸಪೋರ್ಟ್ ಒಳ್ಳೇದಿದ್ರೆ ಮಾತ್ರ ನಾವು ಈ ಟ್ರೀಟ್ಮೆಂಟ್ ಹೋಗ್ಲಿಕ್ಕೆ ಆಗ್ತದೆ. ಪಕ್ಕದ ಹಲ್ಲುಗಳ ಸಪೋರ್ಟ್ ಒಳ್ಳೆ ಇದ್ರೆ ನಾವು ಆ ಹಲ್ಲುಗಳನ್ನ ಸಪೋರ್ಟ್ ಆಗಿ ತೆಗೆದುಕೊಂಡು ನಾವು ಫಿಕ್ಸ್ಡ್ ಪಾರ್ಷಿಯಲ್ ಡೆಂಚರ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಬ್ರಿಡ್ಜ್ ತರ ನಾವು ಹಲ್ಲಿಗೆ ಕೊಡ್ಲಿಕ್ಕೆ ಬರ್ತದೆ. ಇನ್ನೂ ಕೂಡ ಬೋನ್ ಡೆನ್ಸಿಟಿ ಒಳ್ಳೇದು ಉಂಟು ಅಂತ ಆದ್ರೆ ನಾವು ಇಂಪ್ಲಾಂಟ್ ಅಂತ ಆಪ್ಷನ್ಗೆ ಸಹ ಹೋಗ್ಬೋದು. ಇದು ಕೂಡ ಫಿಕ್ಸ್ಡ್ ಟ್ರೀಟ್ಮೆಂಟ್. ಇಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಎಲುಬಿನೊಳಗೆ ನಾವು ಸ್ಕ್ರೂ ಹಾಕಿ ಹಲ್ಲನ್ನ ಇಡ್ತೇವೆ. ಇಲ್ಲಿ ನಾವು ಪಕ್ಕದ ಹಲ್ಲುಗಳನ್ನ ಸಪೋರ್ಟ್ ಆಗಿ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರುವುದಿಲ್ಲ. ದಂತ ಆರೋಗ್ಯ ಎಂಬುದು ಕೇವಲ ಹಲ್ಲಿನ ವಿಷಯ ಮಾತ್ರ ಅಲ್ಲ, ಇದು ಒಟ್ಟು ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಹಾಗಾಗಿ ಹಿರಿಯರು ದಂತ ಆರೋಗ್ಯದ ಕುರಿತು ಹೆಚ್ಚು ಗಮನವನ್ನ ನೀಡಬೇಕು. ಅಂತಿಮವಾಗಿ ಅ ಹೆಲ್ದಿ ಮೌತ್ ಲೀಡ್ಸ್ ಟು ಅ ಹೆಲ್ದಿ ಲೈಫ್ ಅಂತ ಹೇಳ್ತೇವೆ. ಹಾಗಾಗಿ ದಂತ ಆರೋಗ್ಯವನ್ನ ಕಾಯ್ದುಕೊಂಡಾಗ ನಾವು ನಮ್ಮ ಒಟ್ಟು ಜೀವನ ಶೈಲಿಯ ಗುಣಮಟ್ಟವನ್ನ ಕೂಡ ಸುಧಾರಿಸಬಹುದು, ಆರೋಗ್ಯಕರ ಜೀವನದೆಡೆಗೆ ಮುನ್ನಡೆಯಬಹುದು. ಧನ್ಯವಾದಗಳು.